ಹಾಯ್ ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ನಾನು ಹೇಳ್ಕೊಡಕ್ಕೆ ಬಂದಿದ್ದು HE800A-3 ಅದರಲ್ಲಿ ಟೆಸ್ಟಿಂಗ್ ಯಾವ ಥರ ಮಾಡೋದು. ನೀವು ನೋಡಿರೋಂಗೆ ಸ್ಟಿಚಿಂಗ್ ಟೆಸ್ಟಿಂಗ್ ಬಂದರೆ ಇದಕ್ಕೆ ಬರುತ್ತೆ. ಟೆಸ್ಟಿಂಗ್ ಆಲ್ ಸ್ಪೇರ್ ಪಾರ್ಟ್ಸ್ ಯಾವ ಥರ ಟೆಸ್ಟಿಂಗಲ್ಲಿ ಚೆಕ್ ಮಾಡೋದು. ಟ್ರಿಮ್ಮರ್ ವರ್ಕ್ ಆಗ್ತಿದ್ದ, ನೀಡ್ಲ್ ಬಾರ್ ಕರೆಕ್ಟಾಗಿ ವರ್ಕ್ ಆಗ್ತಾಯಿದ್ದ, ಬ್ಲೇಡ್ ಕರೆಕ್ಟಾಗಿ ಬಿದ್ದೈತಾ, ಸ್ಮಾಲ್ ಡಿಸ್ಕ್ ಕರೆಕ್ಟಾಗಿ ವರ್ಕ್ ಆಗ್ತೈತೆ, ಅದು ಯಾವ ಥರ ಟೆಸ್ಟಿಂಗ್ ಮಾಡೋದು ಪ್ರೋಗ್ರಾಮಲ್ಲಿ ಅಂತ. ಓಕೆ, ತುಂಬ ಜನಕ್ಕೆ ಇದು ತುಂಬ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಈ ವಿಡಿಯೋ. ಇಷ್ಟ ಆಗಿರೋ ಲೈಕ್ ಕೊಡೋದಂತೂ ಮರಿಬೇಡಿ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಕೊನೆವರೆಗೂ ಸ್ಕಿಪ್ ಮಾಡೋಣ, ಕ್ಲಿಯರಾಗಿ ನಿಮಗೆ ಅರ್ಥ ಆಗುತ್ತೆ. ಓಕೆನಾ? ಈ ವಿಡಿಯೋದಲ್ಲಿ ನೋಡಿ, ಮಿಷಿನ ಆಫಲ್ಲಿದ್ದಾಗ ಸೆಲೆಕ್ಟ್ ಮತ್ತು ಡೌನ್ ಬಟನು ಎರಡು ಏನಿದೆ ಇದನ್ನು ಹಿಡ್ಕೊಂಡು ಆನ್ ಮಾಡಿ. ಓಕೆನಾ? ಈ ಥರ ಹಿಡ್ಕೊಂಡು ಆನ್ ಮಾಡಿದಾಗ ನಿಮಗೆ ಡಾಟ್ ಮಾಮೂಲಿ ರೆಡಿ ಕಂಡೀಷನ್ ತೋರಿಸುತ್ತೆ. ಆವಾಗ ನೀವು ಪೆಟ್ಲನ್ನ ಒನ್ ಟೈಮ್ ಪ್ರೆಸ್ ಮಾಡಿ. ಓಕೆ, ಯಾವುದೇ ಕಾರಣಕ್ಕೂ ಟೆನ್ಷನ್ ಇದ್ದಾಳಲ್ಲ, ಈ ಥರ ನಿಮಗೆ ಡಿಸ್ಪ್ಲೇ ತೋರಿಸ್ತಾ ಇರುತ್ತೆ. ಓಕೆನಾ? ಒಂದರಲ್ಲಿ ನೋಡ್ಬೋದು ಆಲ್ ಲೈಟ್ ಬಿಂಕ್ ಆಗುತ್ತೆ, ಏನೂ ಇಲ್ಲ. ಎರಡನೇದಲ್ಲಿ ನೀಡ್ಲ್ ಬಾರ್ ನೋಡ್ಬೋದು, ಮೋಟ್ರದು ನೀಡ್ಲ್ ಬಾರ್ ಮಾತ್ರ ರನ್ ಆಗುತ್ತೆ. ಓಕೆನಾ? ಹಾಗೇ ಮೂರನೇದು ನೋಡು, ಟೆನ್ಷನು ಪೆಟ್ಲು ಪ್ರೆಸ್ ಮಾಡಿಟ್ಕೊಂಡ್ರೆ ಹಾಗೆ ಎದ್ದು ನಿಲ್ತಾ ಇರುತ್ತೆ. ಅದಾದಮೇಲೆ ನಾಲ್ಕನೇದು ನೀಡ್ಲ್ ಬಾರ್ ಜಿಗ್ಜಾಗ್ ನೋಡ್ಬೋದು. ನೋಡಿ, ಇಷ್ಟು ನಾಲ್ಕನೇದರಲ್ಲಿ ನೀಡ್ಲ್ ಬಾರ್ ಎಲ್ಲ ಟಚ್ ಆಗ್ತಾಯಿತ್ತಾ, ಜಿಗ್ಜಾಗ್ ಮೂಮೆಂಟ್ ಎಲ್ಲ ಸ್ಟೆಕ್ ಆಗ್ತಾಯಿತ್ತಾ, ಏನು ಅಂತ ಇದು. ಓಕೆನಾ? ಐದನೇದರಲ್ಲಿ ಮೂಮೆಂಟು ನೋಡ್ಬೋದು, ಮೂಮೆಂಟ್ ಮೋಟ್ರ್ ಕರೆಕ್ಟಾಗಿದೆ. ಪೆಟ್ಲು ಪ್ರೆಸ್ ಮಾಡಬೇಕು, ಐ ಪ್ರೋಗ್ರಾಮ್ ಇಟ್ಬಿಟ್ಟು ನೋಡು ಮೂಮೆಂಟು. ಆರನೇದು ಬ್ಲೇಡ್ ನೋಡ್ಬೋದು, ಪೆಟ್ಲು ಪ್ರೆಸ್ ಮಾಡಿಕೊಂಡ್ರೆ ಆಟೋಮೆಟಿಕ್ ರನ್ ಆಗ್ತಾ ಇರುತ್ತೆ. ಬ್ಲೇಡ್ ಕರೆಕ್ಟ್ ಆಯ್ತಾ, ಬ್ಲೇಡ್ ಮೂಮೆಂಟ್ ಕರೆಕ್ಟಾಗಿ ಬರುತ್ತಾ, ಎಲ್ಲ ಸ್ಟಕ್ ಆಗ್ತಾಯ್ತಾ ಬ್ಲೇಡು ಏನು ಅಂತ. ಓಕೆನಾ? ಏಳನೇದು ಡಿಸ್ಕು, ಪೆಟ್ಲು ಪ್ರೆಸ್ ಮಾಡಿಬಿಟ್ರೆ ನೋಡ್ಬೋದು, ಪೆಟ್ಲು ಪ್ರೆಸ್ ಮಾಡಿದಾಗ ಒಂದು ಟೈಮ್ ವರ್ಕ್ ಆಗ್ತದೆ ನೋಡಿ. ಏಳನೇದು ಡಿಸ್ಕು. ಟ್ರಿಮ್ಮರ್, ಎಂಟನೇದು ಟ್ರಿಮ್ಮರ್ ಮೂಮೆಂಟು, ಪೆಟ್ಲು ಪ್ರೆಸ್ ಮಾಡೋಕೆ ವರ್ಕ್ ಆಗಬೇಕು. ಓಕೆನಾ? ಒಂಬತ್ತನೇದು ರೆಡಿ ಪೊಸಿಷನ್ ಕರೆಕ್ಟಾಗಿ ಇದ್ದಾಳುತ್ತಾ ಅಂತ ನೋಡ್ಬೋದು. ರೆಡಿ ಪೊಸಿಷನ್ಗೆಲ್ಲ ಸ್ಟಕ್ ಆಗುತ್ತಾ. ಓಕೆ, ನಿಮಗೆ ಕ್ಲಿಯರಾಗಿ ಟೆಸ್ಟಿಂಗ್ ಮಾಡೋದು ಯಾವ ಥರ ಅಂತ ಹೇಳ್ಕೊಟ್ಟಿದ್ದೀನಿ. ಅದು ಸ್ಪೇರ್ ಪಾರ್ಟ್ಸ್ ಯಾವ ಥರ ವರ್ಕಿಂಗ್ ಟೆಸ್ಟಿಂಗ್ ಯಾವ ಥರ ಮಾಡೋದು. ಇದು ಸ್ಟಿಚಿಂಗ್ ಟೆಸ್ಟಿಂಗ್ ನಿಮ್ಗೆ ಗೊತ್ತಿರೋಂಗೆ. ಒಂದನೇದು ಸ್ಟಿಚಿಂಗ್ ಟೆಸ್ಟಿಂಗ್ ಬರುತ್ತೆ, ಎರಡನೇದು ಟೆಸ್ಟಿಂಗ್ ನಾವು ಮಾಡಿರೋದು ಇವಾಗ ಸ್ಪೇರ್ ಪಾರ್ಟ್ಸು ವರ್ಕಿಂಗ್ ಟೆಸ್ಟಿಂಗು. ಸ್ಪೇರ್ ಪಾರ್ಟ್ಸ್ ಹೆಂಗೆ ವರ್ಕ್ ಆಗುತ್ತೆ, ಏನೋ ಸ್ಟಕ್ ಆಗ್ತೈತಾ ಏನು ಅಂತ ಚೆಕ್ ಮಾಡೋದು ಯಾವ ಥರ ಅಂತ. ಓಕೆ, ಇಷ್ಟ ಆಗಿರೋ ಲೈಕ್ ಕೊಡೋದಂತೂ ಮರಿಬೇಡಿ. ನಿಮಗೆ ಕಲರ್ ಮಾತ್ರ ತುಂಬ ಯೂಸ್ಫುಲ್ ಆಗುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಓಕೆ, HE800A-3 ಅದರಲ್ಲಿ ಟೆಸ್ಟಿಂಗ್ ಆಲ್ ಸ್ಪೇರ್ ಪಾರ್ಟ್ಸ್ ವರ್ಕಿಂಗ್ ಟೆಸ್ಟಿಂಗ್ ವಿಡಿಯೋ.